ಲಾಹೋರ್ ಹಿಂಸಾಚಾರದ ಜ್ವಾಲೆಯಲ್ಲಿ ಮುಳುಗಿದಾಗ ಗಾಂಧಿಯವರು ಜನರಿಗೆ ಪಲಾಯನ ಮಾಡುವ ಬದಲು ಸಾವನ್ನ ಎದುರಿಸಿ ಅನ್ನುವಂತಹ ಸಲಹೆ ನೀಡಿದ್ರು. ನಂಬಲು ಕಷ್ಟವಾದರೂ ಇದು ಸತ್ಯ. ಆಗಸ್ಟ್ 6, 1947 ದೇಶ ವಿಭಜನೆಗೆ ಕೇವಲ 9 ದಿನಗಳು ಮಾತ್ರ ಉಳಿದಿದ್ವು. ಮುಸ್ಲಿಂ ಲೀಗ್ ಗೂಂಡಾಗಳು ಮತ್ತು ಆಡಳಿತದೊಳಗಿನ ಕಟ್ಟರ್ ಮುಸ್ಲಿಮರು ಲಾಹೋರ್ ಪಾಕಿಸ್ತಾನದ ಭಾಗವಾಗುವುದನ್ನು ಖಚಿತಪಡಿಸಿಕೊಳ್ಳುವುದಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ರು. ಇಂತಹ ನಿರ್ಣಾಯಕ ಹಂತದಲ್ಲಿ ಮಹಾತ್ಮ ಗಾಂಧಿಯವರು ತಮಗೆ ಮುಂದಿನ ದಾರಿ ತೋರಿಸ್ತಾರೆ ಎಂದು ಅವರು ಆಶಿಸಿದ್ರು. ಆದರೆ ಲಾಹೋರ್ಗೆ ಆಗಮಿಸಿದ ನಂತರ ಗಾಂಧಿಯವರು ಹೇಳಿದ ಮಾತು ಇಂದಿಗೂ ಚರ್ಚೆಯ ವಿಷಯವಾಗಿದೆ. ವಿಭಜನೆಗೆ ಮುಂಚಿನ ದಿನಗಳಲ್ಲಿ ಲಾಹೋರ್ ನಿರಂತರವಾಗಿ ಕೋಮು ಹಿಂಸಾಚಾರದಿಂದ ತುಂಬಿ ಹೋಯಿತು. ನೆರೆಹೊರೆಯ ಹಿಂದೂ ಮತ್ತು ಸಿಖ್ ಮನೆಗಳಿಗೆ ಬೆಂಕಿ ಹಚ್ಚಲಾಯಿತು ಮತ್ತು ನಿವಾಸಿಗಳು ತಮ್ಮ ಜೀವವನ್ನು ಉಳಿಸಿಕೊಳ್ಳುವುದಕ್ಕೆ ತಮ್ಮ ಮನೆಗಳಿಂದ ಹೊರಗೆ ಧಾವಿಸಿದಾಗ ಅವರ ಮೇಲೆ ಗುಂಡು ಹಾರಿಸಲಾಯಿತು. ಯಾರದ್ದಾದರೂ ಮನೆ ಹೊತ್ತಿ ಉರಿತಾ ಇದ್ರೆ ಇನ್ನೊಬ್ಬ ಹಿಂದೂ ಅಥವಾ ಸಿಖ್ ಅವರ ಸಹಾಯಕ್ಕೆ ಬರಲು ಸಹ ಧೈರ್ಯ ಮಾಡ್ತಾ ಇರಲಿಲ್ಲ. ಯಾಕಂದ್ರೆ ರಕ್ಷಿಸೋದಕ್ಕೆ ಬಂದವರಿಗೂ ಕೂಡ ಗುಂಡು ಹಾರಿಸಲಾಗ್ತಾ ಇತ್ತು. ಇಂತಹ ಪರಿಸ್ಥಿತಿಯಲ್ಲಿಯೂ ಸಹ ಅನೇಕ ಹಿಂದೂಗಳು ಮತ್ತು ಸಿಖ್ಖರು ಗಾಂಧಿ ಅವರ ಮೇಲೆ ಭರವಸೆ ಇಟ್ಟಿದ್ರು. ಆಗಸ್ಟ್ 6, 1947 ಮಹಾತ್ಮ ಗಾಂಧೀಜಿಯವರು ಲಾಹೋರ್ಗೆ ಬಂದಾಗ ಹಲವಾರು ಸ್ಥಳೀಯ ಹಿಂದೂ ಮತ್ತು ಸಿಖ್ ಕಾಂಗ್ರೆಸ್ ಕಾರ್ಯಕರ್ತರು ಅವರ ಬಳಿಗೆ ಬಂದು ಇಂತಹ ಪರಿಸ್ಥಿತಿಯಲ್ಲಿ ನಮ್ಮ ಜೀವವನ್ನ, ನಮ್ಮ ಕುಟುಂಬವನ್ನ ಹೇಗೆ ರಕ್ಷಿಸಿಕೊಳ್ಳಬೇಕು ಅಂತ ಕೇಳಿದ್ರು. ಅವರ ಮಾತುಗಳನ್ನು ಆಲಿಸಿದ ಮಹಾತ್ಮ ಗಾಂಧೀಜಿಯವರು ಲಾಹೋರ್ ಸತ್ತಿದೆ ಅಥವಾ ಸಾಯ್ತಾ ಇದೆ ಅಂತ ನಮಗೆ ಅನ್ನಿಸಿದರೆ ಅಲ್ಲಿಂದ ಪಲಾಯನ ಮಾಡಬೇಡಿ, ಬದಲಾಗಿ ನೀವು ಸತ್ತಿದ್ದೀರಿ ಅಂತ ಭಾವಿಸುವ ಆ ಲಾಹೋರ್ನಂತೆಯೇ ನೀವು ಕೂಡ ಸಾಯಿರಿ ಅಂತ ಹೇಳಿದರು. ಗಾಂಧಿಯವರ ಈ ಸಲಹೆಯ ಸುದ್ದಿ ಮುಸ್ಲಿಂ ಲೀಗ್ಗೆ ತಲುಪಿತು ಮತ್ತು ಆ ಬಳಿಕವೂ ಹಿಂದೂಗಳು ಮತ್ತು ಸಿಖ್ಖರ ಮೇಲಿನ ದಾಳಿಗಳು ಇನ್ನಷ್ಟು ಹೆಚ್ಚಾಯಿತು. ಲಾಹೋರ್ನ ಹಿಂದೂಗಳು ಮತ್ತು ಸಿಖ್ಖರು ಗಾಂಧಿ ಮತ್ತು ಕಾಂಗ್ರೆಸ್ನ ಮೇಲಿದ್ದ ತಮ್ಮ ಎಲ್ಲ ಭರವಸೆಗಳನ್ನು ಕಳೆದುಕೊಂಡು ಅವರಿಗೆ ತಾವು ಸಂಪೂರ್ಣವಾಗಿ ಅಸಹಾಯಕರೆನಿಸಲು ಪ್ರಾರಂಭ ಆಯಿತು. ಇದರ ನಂತರ ಮುಸ್ಲಿಂ ಲೀಗ್ ಗೂಂಡಾಗಳು ನಡೆಸಿದಂತಹ ಭಯೋತ್ಪಾದನೆಯು ಲಾಹೋರ್ನ ಪ್ರಥಮ ದರ್ಜೆಯ ಮ್ಯಾಜಿಸ್ಟ್ರೇಟ್ MG ಚೀಮಾನ ಕ್ರೌರ್ಯದಿಂದ ಇನ್ನಷ್ಟು ಜಟಿಲವಾಯಿತು. ತನ್ನಂತಾನು 2ನೇ ಘಜನಿ ಎಂದು ಭಾವಿಸಿದ ಚೀಮಾ ವ್ಯವಸ್ಥಿತವಾಗಿ ಹಿಂದೂ ಮತ್ತು ಸಿಖ್ಖರ ಮನೆಗಳನ್ನು ಗುರಿಯಾಗಿಸಿಕೊಂಡು ಅವುಗಳಿಗೆ ಬೆಂಕಿ ಇಡ್ತಾ ಇದ್ದ. ಹಿಂದೂಗಳ ಅತಿ ದೊಡ್ಡ ವಾಣಿಜ್ಯ ಕೇಂದ್ರವಾಗಿದ್ದ ಶಹಲ್ಕಿ ಬಜಾರ್ ಧ್ವಂಸವಾಯಿತು. ಅದುವರೆಗೂ ಶ್ರೀಮಂತರಾಗಿದ್ದ ಹಿಂದೂಗಳು ಮತ್ತು ಸಿಖ್ಖರು ಬೀದಿಗೆ ಬಿದ್ದು ನಿರ್ಗತಿಕರಾದರು. ಅವರ ಅಂಗಡಿಗಳನ್ನು ನಂದಿಸಲು ಪ್ರಯತ್ನಿಸಿದರೆ ಮುಸ್ಲಿಂ ಪೊಲೀಸ್ ಅಧಿಕಾರಿಗಳು ಅವರನ್ನು ಬಂಧಿಸ್ತಾ ಇದ್ದರು. ಪುರಸಭೆಯ ಹೆಚ್ಚಿನ ಅಗ್ನಿಶಾಮಕ ವಾಹನಗಳು ಮುಸ್ಲಿಂ ನೌಕರರ ನಿಯಂತ್ರಣದಲ್ಲಿತ್ತು ಮತ್ತು ಹಲವಾರು ಸಂದರ್ಭಗಳಲ್ಲಿ ಅವರು ನೀರಿನ ಬದಲು ಪೆಟ್ರೋಲ್ ಸಿಂಪಡಿಸಿದರು. ಇದರಿಂದಾಗಿ ಬೆಂಕಿ ಮತ್ತಷ್ಟು ಉರಿಯಿತು ಮತ್ತು ಎಲ್ಲವೂ ಸುಟ್ಟು ಬೂದಿಯಾಯಿತು. ಕೆಲವೇ ದಿನಗಳ ನಂತರ ಲಾಹೋರ್ ಪಾಕಿಸ್ತಾನದ ಭಾಗ ಆಯಿತು. ಶತಮಾನಗಳಿಂದ ವಾಸಿಸ್ತಾ ಇದ್ದಂತಹ ಲಕ್ಷಾಂತರ ಹಿಂದೂಗಳು ಮತ್ತು ಸಿಖ್ಖರು ಎಲ್ಲವನ್ನ ಬಿಟ್ಟು ಪಲಾಯನ ಮಾಡಬೇಕಾಗಿ ಬಂತು.